ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಯತೀಂದ್ರ ವಿರುದ್ಧ ಡಿಕೆ ಬಣ ಕೆರಳಿ ಕೆಂಡವಾಗಿದೆ. ಅಷ್ಟೇ ಅಲ್ಲ, ಸರಿಯಾಗಿಯೇ ಕೌಂಟರ್ ಕೊಟ್ಟಿರುವಂತಹ ಬಂಡೆ ಟೀಮ್ ಜನವರಿ 6ಕ್ಕೆ ಡಿಕೆ ಸಿಎಂ ಆಗ್ತಾರೆ ಅಂತ ಭವಿಷ್ಯ ನುಡಿಯುವ ಮೂಲಕ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಈ ನಡುವೆ ರಾಜ್ಯ ಕೈಪಡೆ ದೆಹಲಿಗೆ ತೆರಳುತ್ತಾ ಇದ್ದು ವೋಟ್ ಚೋರಿ ಅಭಿಯಾನದ ಜೊತೆಗೆ ಕುರ್ಚಿ ಚರ್ಚೆಯೂ ಕೂಡ ನಡೆಯುತ್ತಾ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಡಿಕೆ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ ಬಂಡೆ ಬಣ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಅಧಿವೇಶನ ಆದ್ಮೇಲೆ ಆಗ್ತಾರೆ. ಜನವರಿ 6ಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆಂದ ಇಕ್ಬಾಲ್. 6ನೇ ತಾರೀಕು ಅವರು ಪಟ್ಟಕ್ಕೆ ಏರ್ತಾರೆ. 6 ಅಥವಾ 9 ಇವೆರಡು ಅವರ ಸಂಖ್ಯಾಬಲ. ಹೈಕಮಾಂಡ್ ಅವಕಾಶ ನಿರಾಕರಿಸಿದೆ ಎಂದಿದ್ದ ಯತೀಂದ್ರಗೆ ತಿರುಗೇಟು. ಡಿಕೆ ಶಿವಕುಮಾರ್ ಅವರು ಕೂಡ ನಾನು ಸಿಎಂ ಆಕಾಂಕ್ಷಿ, ನನಗೂ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಹೈಕಮಾಂಡ್ ಈಗಾಗಲೇ ಸದ್ಯಕ್ಕೆ ಅಂತ ಯಾವುದು ಪರಿಸ್ಥಿತಿ ಇಲ್ಲ. ಲೀಡರ್ಶಿಪ್ ಕಾಂಗ್ರೆಸ್ ಮನೆಯ ಪಟ್ಟದಾಟ ರಣರೋಚಕವಾಗಿದೆ. ಕಳೆದ 5 ದಿನದಿಂದ ಕಾವೇರಿದ್ದ ಕುರ್ಚಿ ಕಾಳಗ ಅಂತಿಮ ಘಟ್ಟದತ್ತ ತಲುಪಿದೆ. ಡಿಕೆ ಬಣದ ನಾಯಕರು ಇವತ್ತು ನೇರವಾಗಿನೇ ಪಟ್ಟಾಭಿಷೇಕಕ್ಕೆ ದಿನಾಂಕ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವ್ರೊಂದ್ಸಲ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ 99 ಭಾಗ ಒಂದು ಅವಕಾಶ ಇದೆ. ಅಧಿವೇಶನ ಮುಗಿದ ಬಳಿಕ ಡಿಕೆ ಸಿಎಂ ಆಗ್ತಾರೆ ಎಂದಿದ್ರು. ಆದ್ರೀಗ ನೇರವಾಗಿ ದಿನಾಂಕವನ್ನೇ ಘೋಷಿಸಿ ಬಿಟ್ಟಿದ್ದಾರೆ. ಜನವರಿ 6ರಂದೇ ಡಿಕೆ ಸಿಎಂ ಆಗ್ತಾರೆ ಅಂತ ಅದೇಗೆ ಪಕ್ಕಾ ಡೇಟ್ ಹೇಳ್ತೀರಾ ಅಂದ್ರೆ ಅವರ ಸಂಖ್ಯಾಬಲ ಲಕ್ಕಿ ನಂಬರ್ ಅಂತ ಹೇಳಿದ್ದಾರೆ. ಈ ಮಾತಿಗೆ ಶಿವಗಂಗಾ ಬಸವರಾಜ್ ಕೂಡ ದನಿಗೂಡಿಸಿದ್ದಾರೆ. ಅಧಿವೇಶನ ಆದ್ಮೇಲೆ ಆಗ್ತಾರೆ, ಏನ್ ತಪ್ಪೇನಿದೆ. ನಾನು ಹೇಳ್ತಾ ಇದ್ದೀನಿ, ಶಿವಕುಮಾರ್ ಅವರು ಒಂದು ಅವಕಾಶ ಇದೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. 6 ಮತ್ತು 9 ಇವೆರಡು ಅವರ ಸಂಖ್ಯಾಬಲ. ಹೌದು, 6, 9 ಪ್ರಮಾಣವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗೆನೆ ನಾನು ಖುಷಿ ಪಡೋದ್ರಲ್ಲಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯಿತು ಅಂದ್ರೆ ನಾನೇ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. ಎಸ್, ಇಷ್ಟು ಕರಾರುವಕ್ಕಾಗಿ ಇಷ್ಟು ನೇರವಾಗಿ ಡಿಕೆ ಬಣದ ನಾಯಕರು ದಿನಾಂಕವನ್ನ ಒತ್ತಿ ಹೇಳೋದಕ್ಕೂ ಕಾರಣ ಇದೆ. ಅದೇಕೆ ಅಂತೀರಾ? ಅದಕ್ಕೆ ಕಾರಣವೇ ಯತೀಂದ್ರ ನೀಡಿದ್ದ ಈ ಹೇಳಿಕೆಗಳು. ಡಿಕೆ ಶಿವಕುಮಾರ್ ಅವರು ಕೂಡ ನಾನು ಸಿಎಂ ಆಕಾಂಕ್ಷಿ, ನನಗೂ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಹೈಕಮಾಂಡ್ ಈಗಾಗಲೇ ಸದ್ಯಕ್ಕೆ ಅಂತ ಯಾವುದು ಪರಿಸ್ಥಿತಿ ಇಲ್ಲ. ಲೀಡರ್ಶಿಪ್ ಅಥವಾ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂತ ಯೋಚನೆ ಇಲ್ಲ ಅಂತ ಹೇಳಿದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗಿರ್ತಾರೆ. ವೈಯಕ್ತಿಕವಾಗಿ ನಾನು 5 ವರ್ಷ ಅವರು ಮುಖ್ಯಮಂತ್ರಿಗಳು ತಮ್ಮ ಸಂಪೂರ್ಣ ಅಧಿಕಾರದಿಂದ ಪೂರ್ಣ ಮಾಡ್ತಾರೆ ನಂಬಿಕೆ ನನಗೆ. ಡಿಕೆ ಹೈಕಮಾಂಡ್ ಬಳಿ ಅವಕಾಶ ಕೇಳಿದ್ರು, ಆದ್ರೆ ಹೈಕಮಾಂಡ್ ಇಲ್ಲ ಎಂದಿದೆ. ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಆಗಿರ್ತಾರೆ ಅಂತ ಯತೀಂದ್ರ ಎಕ್ಸ್ಕ್ಲೂಸಿವ್ ಆಗಿ TV9 ಬಳಿ ಮಾತನಾಡಿದ್ರು. ಇದೇ ಯತೀಂದ್ರ ನೀಡಿದ್ದ ಇದೇ ಹೇಳಿಕೆಯಿಂದ ಸಿಡಿ ಅಂತ ಇರುವ ಡಿಕೆ ಬಣ ಡೇಟ್ ಸಮೇತ ಟಕ್ಕರ್ ಕೊಟ್ಟಿದೆ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ 99 ಭಾಗ ಒಂದು ಅವಕಾಶ ಇದೆ. ಇಕ್ಬಾಲ್ಗೆ ಮಾತಿನ ಚಟ, ಕ್ರಮ ತೆಗೆದುಕೊಳ್ಳಿ ಎಂದ ಡಿಕೆ. ನೋಟಿಸ್ ಕೊಟ್ಟರೆ ಪಾಲನೆ ಮಾಡ್ತೀನಿ ಎಂದ ಇಕ್ಬಾಲ್. ಡಿಕೆ ಸಿಎಂ ಮಾಡಲು ಯಾವುದಕ್ಕಾದ್ರೂ ಸಿದ್ಧ. ಡಿಕೆಶಿಯನ್ನ ಸಿಎಂ ಮಾಡುವುದು ಒಂದೇ ಗುರಿ ಎಂದಿರುವ ಇಕ್ಬಾಲ್ ಹುಸೇನ್ ಮಾತಿಗೆ ಡಿಕೆ ಪ್ರತಿಕ್ರಿಯಿಸಿದ್ರು. ಇಕ್ಬಾಲ್ಗೆ ಮಾತಿನ ಚಟ, ಅವರ ಮಾತನ್ನ ನಂಬಬೇಡಿ, ಕ್ರಮ ತೆಗೆದುಕೊಳ್ಳಿ ಎಂದ್ರು. ಇಕ್ಬಾಲ್ ಹುಸೇನ್ ಹೇಳ್ತಾರೆ ಜನವರಿ 6ಕ್ಕೆ ಸಿಎಂ ಆಗ್ತೀರಿ ಅಂತ ಮಾತನ್ನ ಯಾವ ಇಕ್ಬಾಲ್ ಹುಸೇನ್ ಮಾತು ನಂಬಕ್ ಹೋಗ್ಬೇಡಿ. ಅವನಿಗೆ ಚಟ, ಮಾತನ್ ಚಟ, ಅವನ ಮೇಲೆ ಆಕ್ಷನ್ ತಗೋಬೇಕು ಫಸ್ಟ್. ಬ್ಯೂರೋ ರಿಪೋರ್ಟ್, TV9. ಡಿಸಿಎಂ ಡಿಕೆ ಬೆಂಗಳೂರಿನಲ್ಲಿ ಅತಿ ದೊಡ್ಡ ಡಬಲ್ ಡೆಕ್ಕರ್ ಫ್ಲೈಓವರ್ ಮಾಡೋದಾಗಿ ತಿಳಿಸಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಕೆ ಈ ವಿಚಾರದ ಬಗ್ಗೆ ಮಾತನಾಡಿದರು. ನನ್ನ ಇತಿಹಾಸದಲ್ಲೇ ನನ್ನ ಹೆಸರು ಉಳ್ಕೊಳ್ಬೇಕು ಅನ್ನೋದು ನನಗೆ ರಾಜಕಾರಣಿಗಳ ಪ್ರತಿಯೊಬ್ಬರಿಗೂ ಆಸೆ. ಆ ದೃಷ್ಟಿಯಿಂದ ನಾನು ಈ ಜವಾಬ್ದಾರಿನ ತೆಗೆದುಕೊಂಡಿದ್ದೇನೆ. ಸೊ ಹೆಂಗೆ ವೆಹಿಕಲ್ಗಳನ್ನ ನಿಲ್ಲಿಸೋದು, ಅದಕ್ಕೆ ಬೇರೆ ಎಲ್ಲ ನಾನು ಸ್ಟಡಿ ಮಾಡಿದ್ದೀನಿ. ಥ್ರೂಔಟ್ ವರ್ಲ್ಡ್ ಸ್ಟಡಿ ಮಾಡಿದ್ದೀನಿ, ಥ್ರೂಔಟ್ ಕಂಟ್ರಿ ಸ್ಟಡಿ ಮಾಡಿದ್ದೀನಿ. 40 ಕಿಲೋಮೀಟರ್ ಡಬಲ್ ಡೆಕ್ಕರ್ ಮಾಡ್ತಾ ಇದ್ದೀವಿ. ಒಂದ್ ಕಡೆ ಫ್ಲೈಓವರ್ ಇರ್ತದೆ, ಅದ್ರ ಮೇಲ್ಗಡೆ ಮೆಟ್ರೋ ಹೋಗ್ತದೆ. ಫಸ್ಟ್ ಟೈಮ್ ಇದು ಹಿಸ್ಟ್ರಿ ಆಫ್ ಇಂಡಿಯಾ. 6 ಕಿಲೋಮೀಟರ್ ಅಲ್ಲೇ ಮಾಡಿದೀವಿ ಟ್ರಯಲ್, ಇನ್ನು 43 ಮಾಡಿದೀವಿ. 50 ಕಿಲೋಮೀಟರ್ ಬೆಂಗಳೂರಲ್ಲಿ ಡಬಲ್ ಡೆಕ್ಕರ್ ಆಗ್ತದೆ ಅಂತಂದ್ರೆ ಇಡೀ ದೇಶದಲ್ಲೇ, ಭಾರತ ದೇಶದಲ್ಲೇ ಅಷ್ಟು ದೊಡ್ಡ ಚಿಂತನೆ ಯಾರು ಮಾಡಿರಲಿಲ್ಲ. ಅದು ಕೂಡ ಈಗಾಗಲೇ ನಮ್ಮ ಕೆಲಸ ಪ್ರಾರಂಭ ಮಾಡಲಿಕ್ಕೆ, ಟೆಂಡರ್ ಕರೀಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ವಿ. ಇನ್ನು 117 ಕಿಲೋಮೀಟರ್ ಫ್ಲೈಓವರ್ ಮಾಡ್ತಾ ಇದ್ದೀವಿ, ನ್ಯೂ ಫ್ಲೈಓವರ್ಸ್ ಇನ್ ಬ್ಯಾಂಗ್ಳೂರ್ ಸಿಟಿ. ದಟ್ ಈಸ್ ಆಲ್ಸೋ ಬೀನ್ ಗೋಯಿಂಗ್ ಆನ್. ಇದೆಲ್ಲ